ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನಿಕಲ್ ಯೂಟ್ಯೂಬ್ ಚಾನಲಿಂದ ಕಿರಣ್ ಮಾತಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬಂದಿದ್ದೀನಿ. ಹಾಗಾದರೆ ಏನು ತಿಳ್ಕೊಂಡು, ನೀವು ದಿನನಿತ್ಯ ಬಳಸುವ ಕಾರ್, ಬೈಕ್ ಹಾಗೂ ಟ್ರ್ಯಾಕ್ಟರ್ ಆಗಿರೋದು ಇನ್ನಿತರ ಬಿಡಿಭಾಗಗಳನ್ನು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಬಳಸುವಂತಹ ನಾನು ಒಂದು ಮಿಷಿನ್ ಬಗ್ಗೆ ನಾನು ಇವತ್ತು ತಿಳಿಸೋದಕ್ಕೆ ನಾನು ಬಂದಿದ್ದೀನಿ. ಅದು ಯಾವ ಮಿಷಿನ್ ಅಂತ ಹೇಳ್ತೀನಿ. ಅದೇ CNC ಮಿಲ್ಲಿಂಗ್ ಮಿಷಿನ್. CNC ಮಿಲ್ಲಿಂಗ್ ಮಿಷಿನ್ ಅಂದರೆ ಏನು, ಅದರ ಉಪಯೋಗಗಳೇನು, ಏನು ಅಡ್ವಾಂಟೇಜಸ್ ಏನು, ಅದರ ಡಿಸ್ಅಡ್ವಾಂಟೇಜಸ್ ಏನು ಅಂತ ತಿಳಿಸೋಕ್ಕೆ ನಾವು ಬಂದಿದ್ದೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೊನೆಯವರೆಗೆ ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ಬನ್ನಿ ಮುಂದೆ ಹೋಗೋಣ. ಹಾಗಾದರೆ CNC ಮಿಲ್ಲಿಂಗ್ ಮಿಷಿನ್ ಅಂದರೆ ಏನಂತ ತಿಳ್ಕೊಂಡು ಬನ್ನಿ. CNC ಮಿಲ್ಲಿಂಗ್ ಮಿಷಿನ್ ಅಂದರೆ CNC ಅಂದರೆ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಅಂತ ಕರಿತೀವಿ. ಇದನ್ನು ನಾವು ಕಂಪ್ಯೂಟರ್ ಸಹಾಯದಿಂದ ಮಿಷಿನ್ನ ನಿಯಂತ್ರಿಸೋದಕ್ಕೆ ನಾವು ಕಂಪ್ಯೂಟರ್ ಸಹಾಯದಿಂದ ರನ್ ಮಾಡ್ತೀವಿ CNC ಮಿಲ್ಲಿಂಗ್ ಮಿಷಿನ್ನ. ಹಾಗಾಗಿ ನಾವು CNC ಅಂತ ಕರಿತೀವಿ. CNC ಮಿಷಿನ್ ಈ CNC ಮಿಷಿನ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ನಾವು ಏನಾದರೂ ಈ ಮ್ಯಾನುವಲಿ ಬೇರೆ ಕನ್ವೆನ್ಷನ್ ಮಿಷಿನ್ ಯೂಸ್ ಮಾಡಿದಾಗ ಅದರಲ್ಲಿ ಅಕ್ಯುರೇಸಿ ಇರಲ್ಲ. ಕೆಲವೊಂದು ಸತಿ ಒಂದೇ ಈ ಒಂದು ಪಾರ್ಟ್ ತೆಗೆದಿದ್ದ ಇನ್ನೊಂದು ಪಾರ್ಟ್ಸ್ ಏನಾದರೂ ನಾವು ಪ್ರೊಡಕ್ಷನ್ ತೆಗಿಬೇಕಾದ್ರೆ ಸ್ವಲ್ಪ ಎರರ್ ಆಗಿರ್ಬೋದು, ಸರ್ಫೇಸ್ ಫಿನಿಷನ್ ಚೇಂಜಸ್ ಆಗಿರ್ಬೋದು ಬರುತ್ತೆ. ಆದರೆ ಆ ಥರ ಈ ಮಿಲ್ಲಿಂಗ್ ಮಿಷಿನ್ CNC ಮಿಲ್ಲಿಂಗ್ ಮಿಷಿನಲ್ಲಿ ಆಗಲ್ಲ. ಅದಕ್ಕಾಗಿ ನಾವು ಪ್ರಿಸಿಷನ್ ವರ್ಕಿಗೆ CNC ಮಿಲ್ಲಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ. CNC ಮಿಲ್ಲಿಂಗ್ ಮಿಷಿನಲ್ಲಿ ಮನುಷ್ಯರ ಬದಲಾಗಿ ಇದು ಕೋಡಿಂಗ್ ಸಹಾಯದಿಂದ ಇಡೀ ಮಿಷಿನನ್ನೇ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನಾವು ಈ ಮಿಲ್ಲಿಂಗ್ ಮಿಷಿನ್ನ ಕೋಡಿಂಗ್ ಸಹಾಯದಿಂದ ರನ್ ಮಾಡ್ತೀವಿ. ಅದರಲ್ಲಿ CNC ಮಿಷಿನ್ ಹೇಗೆ ರನ್ ಆಗುತ್ತೆ ಅಂತ ತಿಳ್ಕೊಳ್ಬೇಕಾ. CNC ಮಿಷಿನ್ ಬಂದ್ಬಿಟ್ಟು ನಾವು 3 ವಿಧಗಳಾಗಿ ರನ್ ಆಗುತ್ತೆ. ಏನಂತಂದರೆ ಕ್ಯಾಮ್ ಮತ್ತು ಮಿಷಿನ್. ಇವು 3 CNC ಮಿಷಿನ್ನ ರನ್ ಮಾಡ್ತಾರೆ. ಕ್ಯಾಮ್ ಅಂದರೆ ಮತ್ತು ಮಿಷಿನ್ ಇವು 3 ಪ್ರೊಸೆಸಲ್ಲಿ ರನ್ ಆಗುತ್ತೆ. CAD ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್. ನಾವು ಯಾವುದು ನಿಮ್ಮದು ಏನು ಪಾರ್ಟ್ ಇರುತ್ತಲ್ಲ ಅದನ್ನ ನಾವು ಕಂಪ್ಯೂಟರ್ ಸಾಫ್ಟ್ವೇರಲ್ಲಿ ಯಾವುದೇ ರೀತಿ ಸಾಫ್ಟ್ವೇರ್ ಆಗಿದ್ದು ಆ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾವು ಡಿಸೈನ್ ಇಂಜಿನಿಯರ್ ಆಗಿರ್ಬೋದು ಮತ್ತು ಇಂಜಿನಿಯರ್ ಆಗಿದ್ದು ಆ ಡಿಸೈನ್ನ ಡೆವಲಪ್ ಮಾಡ್ತಾರೆ. ಯಾವ ನನಗೆ ಪಾರ್ಟ್ಸ್ ಬೇಕೋ ಆ ಪಾರ್ಟ್ನ ಡೆವಲಪ್ ಮಾಡಿ ಇಟ್ಕೊತಾರೆ. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಕ್ಯಾಮ್ ಅಂದರೆ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ, ಆಲ್ರೆಡಿ ನಾವು ಡಿಸೈನ್ ಮಾಡಿ ಇಟ್ಕೊಂಡಿರೋ ಪಾರ್ಟ್ ಏನು ಮಾಡ್ತೀವಪ್ಪ ಅಂದರೆ ಅದನ್ನ ನಾವು ಬಳಸ್ಕೊಂಡು ಪಾರ್ಟ್ನ ಬಳಸ್ಕೊಂಡು ಲ್ಯಾಂಗ್ವೇಜನ್ನ ಮಿಷಿನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ತೀವಿ ಕ್ಯಾಮ್ ಬಳಸ್ಕೊಂಡು. ಅದರಲ್ಲಿ ನಾವು ಅದನ್ನೇನಂತ ಕರಿತೀವಿ ಅಂದರೆ G ಕೋಡ್ ಮತ್ತು M ಕೋಡ್ ಅಂತ ಕರಿತೀವಿ. ಇದ್ರ ಮುಖಾಂತರ ನಾವು ಮ್ಯಾನುಫ್ಯಾಕ್ಚರ್ನ ಕೋಡ್ನ ರನ್ ಮಾಡ್ತೀವಿ. ಅದಾದಮೇಲೆ ಮಿಷಿನಿಂಗ್ ಏನು ನಾವು G ಕೋಡ್ ಮತ್ತು M ಕೋಡ್ ಏನು ಕನ್ವರ್ಟ್ ಮಾಡಿರ್ತೀವಲ್ಲ ಅದನ್ನು ನಾವು ಅಪ್ಲೋಡ್ ಮಾಡ್ತೀವಿ CNC ಮಿಷಿನಿಗೆ. ಅಪ್ಲೋಡ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಅದು ಬಂದುಬಿಟ್ಟು ನೀವೇನೋ ಆ ಪ್ರಾಡಕ್ಟ್ಗೆ ಏನು ಬೇಕೋ, ಅದು ಯಾವ ಸೈಜ್ ಬೇಕೋ ಆ ಮೆಟಲ್ನ ಅವ್ರ ಪೀಸ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಮಿಷಿನಿಂಗ್ ಮಾಡ್ತೀವಿ. ಇದಿಷ್ಟು CNC ಮಿಷಿನ್ನ ಕೆಲಸವಾಗಿದೆ. ಬಂದುಬಿಟ್ಟು CNC ಆ್ಯಕ್ಸಿಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ್ಯಕ್ಸಿಸ್ ಅಂದರೆ ನೀವೆಲ್ಲ ಗ್ರಾಫಲ್ಲಿ ನೋಡಿರ್ತೀವಿ X ಮತ್ತು Y Z ಅಂತ ಆ್ಯಕ್ಸಿಸ್ ಎಲ್ಲ ಯೂಸ್ ಮಾಡ್ತೀವಿ. ಅದೇ ರೀತಿ CNC ಮಿಷಿನ್ ಕೂಡ ಆ್ಯಕ್ಸಿಸ್ ಇರುತ್ತೆ XY Z ಅಂತ. XY Z ಅಂದರೆ ಏನಂತ ಈಗ ತಿಳ್ಕೊಳ್ಳೋಣ. X ಅಂದರೆ ಅಪ್ ಆ್ಯಂಡ್ ಡೌನ್, ರೈಟ್ ಲೆಫ್ಟು, ಫ್ರಂಟು ಬ್ಯಾಕ್, ಇವಿಷ್ಟನ್ನ ಆ್ಯಕ್ಸಸ್ನ ಯೂಸ್ ಮಾಡ್ತೀವಿ ಮಿಲ್ಲಿಂಗ್ ಮಿಷಿನ್. ನೀವು ಯಾವುದೇ ಒಂದು ಡಿಸೈನ್ನ ಡೆವಲಪ್ ಮಾಡಿದ ನಮಗೆ ಬೆಡ್ ನೀವು ಏನು ಡಿಸೈನ್ ಕೊಟ್ಟಿರ್ತಾರಲ್ಲ ಆ ಡಿಸೈನಿಗೆ ತಕ್ಕಾಗೆ ಬೆಡ್ಡು ಆ ಥರ ಮೂವ್ ಆಗಿ ನೀವು ಬೇಕಾದ ಪ್ರಾಡಕ್ಟ್ನ ರೆಡಿ ಮಾಡ್ಕೊಡ್ತೀವಿ. ಅದೇ ಆ್ಯಕ್ಸಿಸ್ ಅಂತ ಕರಿತೀವಿ. CNC ಮಿಷಿನ್ನ ಮುಖ್ಯ ಭಾಗಗಳನ್ನು ತಿಳ್ಕೊಳ್ಳೋಣ. CNC ಮಿಷಿನ್ನ ಮುಖ್ಯ ಭಾಗ ಕಂಟ್ರೋಲ್ ಪ್ಯಾನಲ್, ಬೆಡ್ ಮತ್ತು ಸ್ಪಿಂಡಲ್ ಮತ್ತು ಕೂಲೆಂಟ್ ಸಪ್ಲೈ. ಇವಿಷ್ಟು CNC ಮಿಲ್ಲಿಂಗ್ ಮಿಷಿನ್ನ ಮುಖ್ಯ ಭಾಗ. CNC ಮಿಲ್ಲಿಂಗ್ ಮಿಷಿನ್ನ ಅಡ್ವಾಂಟೇಜಸ್ ಏನಂದರೆ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಪರ್ಪಸ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. CNC ಮಿಲ್ಲಿಂಗ್ ಮಿಷಿನ್ ಅಂದರೆ ಮಾಸ್ ಪ್ರೊಡಕ್ಷನ್, ಹೈ ಪ್ರಿಸಿಷನ್ ಮತ್ತು ಹೈ ಅಕ್ಯುರೇಸಿ ಮತ್ತು ಸೇಫ್ಟಿ ಮತ್ತು ಕಾಂಪ್ಲೆಕ್ಸಿಟಿ, ಇದಕ್ಕೋಸ್ಕರ ನಾವು ಮಿಲ್ಲಿಂಗ್ ಮಿಷಿನ್ನ ಯೂಸ್ ಮಾಡ್ತೀವಿ. ಇನ್ನೊಂದು ನಾರ್ಮಲ್ ಕನ್ವೆನ್ಷನ್ ಮಿಲ್ಲಿಂಗ್ ಮಿಷಿನ್ಗೆ ಇದಕ್ಕೂ ಭಾಳ ಡಿಫ್ರೆನ್ಸ್ ಬರುತ್ತೆ. ಏನಕ್ಕಂದರೆ ಕನ್ವೆನ್ಷನ್ ಮಿಲ್ಲಿಂಗ್ ಮಿಷಿನಲ್ಲಿ ಆಗಲೇ ಹೇಳ್ದಾಗಿ ನಾವು ಏನೋ ಒಂದು ಪಾರ್ಟ್ನ ರೆಡಿ ಮಾಡ್ತೀವಿ ಅನ್ನೋಕ್ಕೆ ಈ ಕಾಂಪೌಂಡಲ್ಲಿ ತೆಗೆದನ್ನ ಪ್ರಿಸಿಷನ್ನ ಇನ್ನೊಂದು ಕಾಂಪೌಂಡಲ್ಲಿ ನಾವು ತೆಗೆಯೋಕ್ಕಾಗಲ್ಲ. ನೀವು ಎಷ್ಟೇ ಪ್ರಿಸಿಷನ್ ಮಾಡ್ತೀವಿ ಸ್ವಲ್ಪ ಮೈಕ್ರಾನ್ ಆದರೆ ಎರರ್ ಆಗುತ್ತೆ. ಅದೇ ರೀತಿ ಆದರೆ CNC ಮಿಲ್ಲಿಂಗ್ ಮಿಷಿನ್ ಆಗಲ್ಲ. ಒಂದು ಸತಿ ಏನಾದರೂ ಪ್ರೋಗ್ರಾಮ್ ನೀವು ಸೆಟ್ ಮಾಡಿ ಬಿಟ್ಟ ಅಂದರೆ ನೀವು 10,000 ಪ್ರೊಡಕ್ಷನ್ ತೆಗೆದು ಅದೇ ಪ್ರಿಸಿಷನ್ನು ಅದೇ ಅಕ್ಯುರೇಸಿಯಾಗಿ ಮೇಂಟೈನ್ ಮಾಡ್ತೀವಿ. ಅದಕ್ಕೆ ನಾವು CNC ಮಿಲ್ಲಿಂಗ್ ಮಿಷಿನ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಡಿಪ್ಲೊಮೊ ಇಂಜಿನಿಯರಿಂಗ್ ಮತ್ತು ITI ಮಾಡುತ್ತಿರೋ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ಮತ್ತು
ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ಕೊನೆಗೊಳಿಸ್ತೀನಿ. ಧನ್ಯವಾದಗಳು.